ಡೈನಮೈಟ್ ಸಿಡಿದು ಬಂಡೆಗಳು ಪುಡಿ ಪುಡಿಯಾಗಿದೆ. ಕೆಲ ಮನೆಗಳ ಮೇಲೆ ಆ ಕಲ್ಲುಗಳು ಕೂಡ ಬಿದ್ದಿದೆ. ಇದು ಭದ್ರಾ ಮೇಲ್ದಂಡೆ ಕೆಲಸಕ್ಕೆ ಕಳೆದ ರಾತ್ರಿ ಡೈನಮೈಟ್ ಸಿಡಿಸಿದ್ರಿಂದ ಆಗಿರುವಂತಹ ಕೆಲಸ. ಸ್ಫೋಟದ ರಭಸಕ್ಕೆ ಮನೆಗಳ ಮೇಲೆ ಕಲ್ಲುಗಳು ಬಿದ್ದಿವೆ. ಎನ್ಆರ್ಪುರ ತಾಲೂಕಿನ ಸಾತ್ಕುಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಭದ್ರಾ ಮೇಲ್ದಂಡೆ ಕೆಲಸಕ್ಕಾಗಿ ಕಳೆದ ರಾತ್ರಿ ಡೈನಮೈಟ್ ಸಿಡಿಸಿದ್ದಾರೆ. ಡೈನಮೈಟ್ ಜೊತೆಗೆ ಜಿಲೆಟಿನ್ ಕಡ್ಡಿ ಬಳಸಿದ್ರಿಂದ ಭಾರೀ ಸ್ಫೋಟವೇ ಸಂಭವಿಸಿದೆ. ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ನಿರ್ಮಾಣವಾಗ್ತಾ ಇರುವಂತಹ ಕಾಲುವೆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಸ್ಫೋಟದ ಪರಿಣಾಮವಾಗಿ 10ಕ್ಕೂ ಹೆಚ್ಚು ಮನೆಗಳ ಮೇಲೆ ಕಲ್ಲಿನ ರಾಶಿಯೇ ಬಿದ್ದಿದೆ. ಅದು ಕೂಡ ರಾತ್ರಿ ಆಗಿರೋದ್ರಿಂದ ಜನ ಗಾಬರಿಯಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಜನ ಪಾರಾಗಿದ್ದಾರೆ. ನೋಡಿ ಅಲ್ಲಿ ಹೇಗಿದೆ ಮನೆಗಳ ಮೇಲೆ ಕಲ್ಲು ಬಿದ್ದಂತಹ ಪರಿಣಾಮ, ಯಾವ ರೀತಿಯಾದಂತಹ ಅವಸ್ಥೆ ಆಗಿದೆ ಅಂತ. ಮಧ್ಯರಾತ್ರಿಯಲ್ಲಿ ಇವರು ಜಿಲೆಟಿನ್ ಕಡ್ಡಿಯನ್ನು ಬಳಸಿ ಡೈನಮೈಟ್ ಸ್ಫೋಟಿಸಿದ್ದಾರೆ. ಜನ ಏನು ರಾತ್ರಿ ಹೊತ್ತು ನಿದ್ರಿಸಬೇಕಾ ಬೇಡವಾ ಅಂತ ಒಂದು ಕಡೆಯಲ್ಲಿ ಪ್ರಶ್ನೆ, ಮತ್ತು ಮನೆಗಳಿಷ್ಟೆಲ್ಲ ಡ್ಯಾಮೇಜ್ ಆಗಿದೆಯಲ್ಲ, ಇದನ್ನು ಯಾರು ಸರಿಪಡಿಸ್ಕೊಡೋದು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ರಾತ್ರಿ ಸಮಯದಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದು ಎಷ್ಟು ಸರಿ, ಮತ್ತು ಅಷ್ಟು ದೊಡ್ಡ ಗಾತ್ರದ ಕಲ್ಲುಗಳು ಬೀಳುತ್ತೆ ಅಂತ ಅಂದಾಜಿಸಿರ್ಲಿಲ್ವಾ? ದಿವ್ಯಾ ಅಂತಂದ್ರೆ ಏನು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಭದ್ರಾ ಡ್ಯಾಮ್ ನಿಂದ ಈಗ ತುಮಕೂರು, ಕೋಲಾರ ಮತ್ತೆ ಚಿತ್ರದುರ್ಗಕ್ಕೆ ಕುಡಿಯೋ ನೀರಿನ ಯೋಜನೆ ಈಗ ಚಾಲ್ತಿಯಲ್ಲಿ ಇರುವಂತದ್ದು. ಅಂತಂದ್ರೆ ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇರೋದು. ಅದೇ ಏನು ಮಧ್ಯರಾತ್ರಿ ಈ ಕಾಮಗಾರಿ ಮಾಡ್ತಿದ್ರು ಅಂತಂದ್ರೆ ಸಾಮಾನ್ಯವಾಗಿ ಏನು ಕಾಲುವೆ ನಿರ್ಮಾಣ ಮಾಡಕ್ಕೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಅಡ್ಡ ಬಂದಂತ ಸಂದರ್ಭದಲ್ಲೂ ಕೂಡ ರಾತ್ರಿ ಹೊತ್ತೇ ಒಂದು ಸ್ಫೋಟ ಮಾಡುವಂತದ್ದು. ಆದ್ರೆ ಇಲ್ಲಿ ಏನು ಕಾರ್ಮಿಕರಿದ್ರು ಆ ಕಾರ್ಮಿಕರು ಆ ಡೈನಮೈಟ್ ಜೊತೆ ಜಿಲೆಟಿನ್ ಕಡ್ಡಿನೂ ಸಹ ಬಳಕೆ ಮಾಡಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿರುವಂತದ್ದು. ಅಂದ್ರೆ ಮಧ್ಯರಾತ್ರಿ ಈ ಒಂದು ಭಾರಿ ಪ್ರಮಾಣದಲ್ಲಿ ಸ್ಫೋಟ ಬಂದಿರೋದ್ರಿಂದ ಸ್ಥಳೀಯರ ಮಾಹಿತಿ ಪ್ರಕಾರ ಸುಮಾರು 2 ಸೆಕೆಂಡ್ಗಳ ಕಾಲ ಭೂಮಿ ಕೂಡ ಕಂಪಿಸಿದಂತ ಅನುಭವ ಆಗಿರುತ್ತದೆ. ಆ ಒಂದು ಸ್ಫೋಟ ಅಂದ್ರೆ ಜಿಲೆಟಿನ್ ಕಡ್ಡಿ ಮತ್ತೆ ಡೈನಮೈಟ್ ಎರಡೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಇದ್ದಂತ ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಮೇಲೆ, ಕೆಲವು ಮನೆಗಳ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಬಿದ್ದಿರುವಂತದ್ದು ನಾವು ವಿಜುವಲ್ಸ್ ಅಲ್ಲೂ ಮತ್ತೆ ಆ ಫೋಟೋಗಳು ಸಹ ಇರುವಂತದ್ದು ನಾವು ನೋಡ್ಬೋದು. ಅಷ್ಟು ದೊಡ್ಡ ಪ್ರಮಾಣದ ಕಲ್ಲುಗಳು ಮನೆಯ ಮೇಲಿಂದ ಬಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿರುವಂತದ್ದು. ಆದ್ರೆ ಮನೆಯಲ್ಲಿ ಮಲಗಿದಂತ ಏನೊಂದು ಬಾಣತಿ ಮತ್ತೆ ಮಗು ಅವರು ಕೂಡ ಆ ಒಂದು ಸ್ಫೋಟದ ಶಬ್ದಕ್ಕೆ ಮತ್ತೆ ಭೂಮಿ ಕಂಪಿಸಿದ ಅನುಭವ ಆಗಿರೋದ್ರಿಂದ ಅವರು ಕೂಡ ಮನೆಯಿಂದ ಹೊರಗಡೆ ಓಡ್ ಬಂದು, ಅಂದ್ರೆ ಭಯದಿಂದ ಮನೆಯಿಂದ ಹೊರಗಡೆ ಓಡ್ ಬಂದಿರುವಂತದ್ದು. ಆದ್ರೆ ಅಲ್ಲಿದ್ದಂತ ಕಾರ್ಮಿಕರು ಅವರಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇತ್ತೋ ಇಲ್ಲೋ ಅನ್ನೋದು ಕೂಡ ಈವರೆಗೂ ಇನ್ನು ಸ್ಪಷ್ಟ ಆಗಿಲ್ಲ. ಆದ್ರೆ ಜಿಲೆಟಿನ್ ಕಡ್ಡಿ ಜೊತೆ ಒಂದು ಡೈನಮೈಟ್ ಅನ್ನು ಸಹ ಭಾರಿ ಪ್ರಮಾಣದಲ್ಲಿ ಅವರು ಬಳಕೆ ಮಾಡಿರೋದ್ರಿಂದ ಈ ಒಂದು ಅನಾಹುತ ಸಂಭವಿಸಿರುವಂತದ್ದು. ಹಾಗಾಗಿ ಈಗಾಗಲೇ ಸ್ಥಳಕ್ಕೆ ತರೀಕೆರೆ ಎಸಿ ಏನ್ ಕಾಂತರಾಜ್ ಇದ್ದಾರೆ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಅವರು ಯಾವ ಪ್ರಮಾಣದಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಬಳಕೆ ಮಾಡಿದ್ರು ಮತ್ತೆ ಡೈನಮೈಟ್ ಅನ್ನ ಬಳಕೆ ಮಾಡಿದ್ರು, ಅದಕ್ಕೆ ಎಷ್ಟು ಬಳಕೆ ಮಾಡಬೇಕು, ಅದಕ್ಕೆ ಅನುಮತಿ ಈ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಅವರು ಕೂಡ ಈಗಾಗಲೇ ಆ ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಆದ್ರೆ ಸುತ್ತಮುತ್ತಲ ಜನ ಮಾತ್ರ ಇವತ್ತಿಗೂ ಕೂಡ ಅಂತಂದ್ರೆ ಇನ್ನೂ ಸಾಕಷ್ಟು ಕಾಮಗಾರಿ ನಡೆಯಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಡೈನಮೈಟ್ ಅನ್ನ ಬಳಕೆ ಮಾಡಲೇಬಾರದು ಅಂತ ಈಗ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.